ಅಲ್ಲಿ ಇದು ಸೌರಾಷ್ಟ್ರದವರು ಒಂದ್ಸಲ ಸೌರಾಷ್ಟ್ರದ ಒಬ್ಬ ವ್ಯಾಪಾರಿ ಮಧುರೆಯಿಂದ ಅಲ್ಲಿಗೆ ಬರ್ತಾನೆ. ಬಂದಾಗ ತನ್ನ ಮಗಳು ಪುಷ್ಕಳೆ ಅವಳು ಅಲ್ಲೇ ಉಳಿತಾಳೆ. ಇವನು ವ್ಯಾಪಾರಿ ಮುಂದೆ ಬೇರೆ ಕಡೆಗೆ ಹೋಗಿ ಬರ್ತಾನೆ, ಮುಂದುವರಿಸ್ತಾನೆ. ಆ ಪುಷ್ಕಳೆಗೆ ಅಯ್ಯಪ್ಪನ ಧರ್ಮಶಾಸ್ತ್ರನಲ್ಲಿ ಒಂದು ರೀತಿಯಾದಂತಹ ಪ್ರೇಮ, ಒಂದು ಅಟ್ರಾಕ್ಷನ್ ಇದಾಗುತ್ತೆ. ಅವನು ತಿರುಗಿ ಬಂದಾಗ ಅಲ್ಲಿ ಅವಳು ಧರ್ಮಶಾಸ್ತ್ರನ ಜೊತೆಗೆ ಐಕ್ಯ ಆಗಿರ್ತಾಳೆ. ಧರ್ಮಶಾಸ್ತ್ರನ ಪಕ್ಕದಲ್ಲಿ ಇರ್ತಾಳೆ. ಅದ್ರ ಒಂದು ಕತೆ ಇದೆ, ಅದರಲ್ಲಿ ಬಹುಶಃ ನನ್ನ ನೆಕ್ಸ್ಟ್ ಕಾದಂಬರಿಯಲ್ಲಿ ಪುಸ್ತಕದಲ್ಲಿ ಬರ್ಬೋದು ಈ ಕತೆ ಸಂಪೂರ್ಣ ವಿವರ. ಅಥವಾ ನನ್ನ ಫೇಸ್ಬುಕ್ ಅಲ್ಲಿ ಇದರದ್ದು ಕತೆ ನಾನು ಹಾಕಿದ್ದೇನೆ ಆಕ್ಚುಲಿ ಆಲ್ರೆಡಿ, ಇದರದ್ದು ಕಂಪ್ಲೀಟ್ ಡೀಟೇಲ್. ಸೊ ಈ ಒಂದು ಕತೆ. ಸೊ ಅಲ್ಲಿ ಮದುವೆ ಮಾಡ್ಲಿಕ್ಕೆ ಅವರು ಸಿದ್ಧತೆ ಮಾಡ್ತಾರೆ. ಅಂದ್ರೆ ಈಗಲೂ ಕೂಡ ಸೌರಾಷ್ಟ್ರದವರು ಬಂದು ಅಲ್ಲಿ ಧರ್ಮಶಾಸ್ತ್ರ ಸೌರಾಷ್ಟ್ರ, ಗುಜರಾತ್ ಸೌರಾಷ್ಟ್ರ ಅಂದ್ರೆ ಹೌದು, ಗುಜರಾತ್ನ ಸೌರಾಷ್ಟ್ರದವರು. ಅವರು ಮಧುರೆಯಲ್ಲಿ ಬಹಳಷ್ಟು ಮಂದಿ ಇದ್ದಾರೆ, ಸೌರಾಷ್ಟ್ರದವರು. ತಮಿಳು ಮಾತಾಡ್ತಾರೆ. ಆಕ್ಚುಲಿ ಅವರ ಮಾತೃಭಾಷೆ ಸೌರಾಷ್ಟ್ರ. ಈಗಲೂ ಕೂಡ ಅವರು ಒಂದಷ್ಟು ಜನ ಅಲ್ಲಿ ಬಂದು ಯಾತ್ರಾರ್ಥಿಯಾಗಿ ಇದು ಬಂದವರು, ಅಂದ್ರೆ ಅಲ್ಲಿಗೆ ದೇವಸ್ಥಾನಕ್ಕೆ ಬರ್ತಾರೆ. ಅಂದ್ರೆ ಇದು ಹುಡುಗಿಯ ಕಡೆಯವರಾಗಿ ಬರ್ತಾರೆ. ಧರ್ಮಶಾಸ್ತ್ರನೊಟ್ಟಿಗೆ ಮದುವೆಗೆ ಎಲ್ಲ ಪ್ರಿಪೇರ್ ಆಗ್ತಾರೆ. ಮದುವೆ ಆಗುವಾಗ ಪುಷ್ಕಳೆ ಅವಳು ಹೊರಗೆ ಆಗ್ತಾಳೆ, ಅಂದ್ರೆ ಗೊತ್ತಾಯ್ತು, ಋತುಮತಿ ಆಗ್ತಾಳೆ. ಸೊ ಹಾಗಾಗಿ ಮದುವೆ ಮತ್ತೆ ಮುಂದೆ ಹೋಗುತ್ತೆ. ಈಗಲೂ ಕೂಡ ಅಲ್ಲಿ ಮದುವೆಯ ಮಂಟಪ ಇದೆ. ಪ್ರತಿ ವರ್ಷ ಇದು ಆಗ್ತಾ ಇರುತ್ತೆ ಆರ್ಯಂಗಾವಲ್ಲಿ. ನೀವು ಹೋದ್ರೆ ನೋಡ್ಬೋದು ಆರ್ಯಂಗಾವಲ್ಲಿ. ಅಲ್ಲಿ ಅವನು ಯಾವುದು ಆನೆ ಮೇಲೆ ಕೂತಂತಹ ಧರ್ಮಶಾಸ್ತ್ರ ವಿದ್ ಗೊತ್ತಾಯ್ತು, ನಾವು ನಮ್ಮ ಇಂಗ್ಲಿಷ್ ಅಲ್ಲೇ ಗರ್ಲ್ ಫ್ರೆಂಡ್ ಇರುವವರು, ಸಂಗಾತಿ. ಇದು ಆರ್ಯಂಗಾವ್.